ನಮಸ್ಕಾರ ರೀ ಎಲ್ಲ ಬಿಗ್ ಬಾಸ್ ಮಂದಿಗೆ ಎಲ್ಲರೂ ಹೇಗಿದ್ದೀರಿ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಅನ್ಕೊಂಡಿದ್ದೀನಿ. ಬಟ್ ಆದ್ರೆ ಇವತ್ತಿನ ಪ್ರೋಮೋ ಏನೆಲ್ಲ ಇದೆ ಅಂತ ಈಗಾಗಲೇ 2 ಪ್ರೋಮೋ ಬಿಡುಗಡೆ ಆಗಿದಾವೆ. ಫಸ್ಟ್ ಏನಪ್ಪಾ ಅಂತಂದ್ರೆ ನಮ್ಮ ಲಾಯರ್ ಜಗದೀಶ್ ಅವರು ನಮ್ಮ ಕ್ಯಾಪ್ಟನ್ ಅವರಿಗೆ ಪ್ರಪೋಸ್ ಮಾಡ್ತಾ ಇದ್ದಾರೆ. ತುಂಬಾ ಅಂದ್ರೆ ತುಂಬಾ ಹೈಲೈಟ್ ಆಗಿ ಈ ಒಂದು ಪ್ರೋಮೋ ಬಂದಿದೆ ಅಂತ ಹೇಳ್ಬೋದು. ಸ್ಪೆಷಲ್ ಆಗಿ ಲಾಯರ್ ಜಗದೀಶ್ ಅವ್ರದ್ದು ಅವರು ಹೆಂಗಪ್ಪ ಅಂತಂದ್ರೆ ಸೀರಿಯಸ್ ಆದಂದ್ರೆ ಒಂಥರ ಸಿಂಹ ಇದ್ದಂಗೆ ಇರ್ತಾರೆ. ಕಾಮಿಡಿಯಲ್ಲಿನೂ ತುಂಬಾ ಹೈಲೈಟ್ ಆದಂತ ಕಾಮಿಡಿ, ಪ್ರತಿಯೊಂದರಲ್ಲೂ ಅವ್ರಿಗೆ ಟ್ಯಾಲೆಂಟ್ ಇದೆ. ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ಅವ್ರ ಕಡೆ ಮಾತಾಡೋಕೆ ಚಾನ್ಸಸ್ ಇಲ್ಲ. ಯಾರಾದ್ರೂ ಏನಾದ್ರೂ ಸ್ವಲ್ಪ ಮಾತಾಡ್ಬಿಟ್ರೆ ಕಲಾಸ್ ಅವ್ರಿಗೆ ಹತ್ಕೊಂಡು ಬಿದ್ದ್ಬಿಡ್ತಾರೆ. ಏನು ಹೆಂಗ ಬಟ್ ಆದ್ರೆ ಇವತ್ತಿನ ಪ್ರೋಮೋ ನೋಡಿದಾಗಂದ್ರೂ ತುಂಬಾ ಅಂದ್ರೆ ತುಂಬಾ ಕಾಮಿಡಿ ಅನ್ಸಿತ್ತು ನಮ್ಮ ಲಾಯರ್ ಜಗದೀಶ್ ಅವ್ರದ್ದು. ಯಾಕಂತಂದ್ರೆ ಡೈರೆಕ್ಟ್ ಆಗಿ ಯಾವುದೇ ರೀತಿ ಭಯ ಇಲ್ಲದೆ, ಭಯ ಅವರಿಗೆ ಮುಂಚೆಯಿಂದ ಇಲ್ಲ, ಹೊರಗಿದ್ದಾಗೂ ಇಲ್ಲ, ಒಳಗಿದ್ದಾಗೂ ಇಲ್ಲ, ಅವ್ರಿಗೆ ಭಯ ಅನ್ನೋದೇ ಇಲ್ಲ ಅನ್ಸುತ್ತೆ. ಬಟ್ ಆದ್ರೆ ಡೈರೆಕ್ಟ್ ಕ್ಯಾಪ್ಟನ್ಗೆ ಪ್ರಪೋಸ್ ಮಾಡಿ ಹಮ್ಸ್ ಅಂತ ಹಂಗಿಸ್ತಾ ಇರ್ತಾರೆ. ಅವರು ಏನಪ್ಪಾ ಅಂತಂದ್ರೆ ಯಾರಾದ್ರೂ ಎದುರಿಗೆ ಇರೋರು ಸಿಟ್ಟು ಬಂದ್ರೆ ಇವರು ಅದಕ್ಕೆ ಇನ್ನ ತುಂಬಾ ಸಿಟ್ಟು ಬರ್ಸ್ಬಿಡ್ತಾರೆ. ಅಷ್ಟರ ಮಟ್ಟಿಗೆ ಅವರು ಟಾರ್ಚರ್ ಕೊಟ್ಬಿಡ್ತಾರೆ ಅಂತ ಹೇಳ್ಬೋದು, ಒಂದೇ ಮಾತಲ್ಲಿ ಹೇಳ್ಬೇಕಂತಂದ್ರೆ. ಇನ್ನು 2ನೇ ಪ್ರೋಮೋ ಏನಪ್ಪಾ ಅಂತಂದ್ರೆ ಈಗಾಗಲೇ ನಿನ್ನೆ ನಡೆದಿರುವಂತದ್ದೇ ಇವತ್ತು ನಡೀತಾ ಇದೆ. ಅದೇನಪ್ಪಾ ಅಂತಂದ್ರೆ ಯಾರು ಬಿಗ್ ಬಾಸ್ ಮನೆಯಲ್ಲಿ ಇರೋಕೆ ಅರ್ಹರು ಅಲ್ಲ ಅನ್ನೋದು ವಾದ ಪ್ರತಿವಾದ ಮಾಡಬೇಕು ಅಂತ ಇದ್ರು. ಬಟ್ ನಿನ್ನೆಲಿಂದ ಅದು ನಡೀತಾ ಇದೆ, ಇವತ್ತು ನಡೀತಾ ಇದೆ. ಇವತ್ತು ಸ್ಪೆಷಲ್ ಆಗಿ 3 ಜೊತೆ ಒಂಥರ ಜಗಳಾಟ ನಡೀತಾ ಇದೆ. ಅದು ಯಾವ್ದಪ್ಪ ಅಂತಂದ್ರೆ ಒಬ್ರು ಗೌತಮಿ ಜಾಧವ್, ಇನ್ನೊಬ್ರು ರಂಜಿತ್ ಅವರು, ಇನ್ನೊಬ್ರು ಭವ್ಯ ಅವರು. ಇವ್ರು 3 ಸ್ವಲ್ಪ ಟಕ್ಕಫರ್ ಆಗಿ ಬಿದ್ದಿದ್ದಾರೆ ಈ ಒಂದು ಪ್ರೋಮೋದಲ್ಲಿ ಅಂತ ಹೇಳ್ಬೋದು. ಈ ಟಾಪಿಕ್ ಮುಗಿಯೋ ತನಕ ಅಂತೂ ಆ ಜಗಳ ಅಂತೂ ಇದ್ದಿದ್ದೆ. ಯಾಕಂತಂದ್ರೆ ಫೇಸ್ ಟು ಫೇಸ್ ಯಾರಿಗಾದ್ರೂ ಬೈದ್ರೆ ಯಾರಿಗಾದ್ರೂ ಸಿಟ್ಟು ಬಂದೇ ಬರುತ್ತೆ, ಹೌದಲ್ವಾ? ಅಂದ್ರೆ ನೀನು ಈ ಪ್ರೋಗ್ರಾಮಿಗೆ ಇರೋಕೆ ಲಾಯಕ್ಕೆ ಇಲ್ಲ ಅಂತ ಡೈರೆಕ್ಟ್ ಆಗಿ ಹೇಳಿದಾಗ ಅವ್ರು ಕಾಮನ್ ಆಗಿ ತೋರಿಸ್ತಾರೆ ಸಿಟ್ಟು, ಅಲ್ವಾ? ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ಲಾಸ್ಟ್ ವೀಕ್ ಎಲಿಮಿನೇಷನ್ ಆಯ್ತು. ಎಲಿಮಿನೇಷನ್ ಆದ್ಮೇಲೆ ಎಲಿಮಿನೇಟ್ ಆದ್ರು ಒಬ್ರು, ಅವ್ರು ಯಾರಪ್ಪ ಅಂತಂದ್ರೆ ಯಮುನಾ ಶ್ರೀನಿಧಿ ಅವರು. ಬಟ್ ಆದ್ರೆ ಯಾವುದೇ ಒಬ್ರು ಕಂಟೆಸ್ಟೆಂಟ್ ಹೊರಗಡೆ ಹೋಗ್ಬೇಕಾದ್ರೆ ಕಂಪಲ್ಸರಿ ಆಗಿ ಅವ್ರದ್ದು VT ಮಾಡಿ ಅವ್ರನ್ನ ತೋರಿಸಿದ್ದೇನೆ ಕಳಿಸ್ತಾರೆ. ಬಟ್ ಆದ್ರೆ ಈ ಲಾಸ್ಟ್ ವೀಕ್ ಯಾಕೆ ಫಸ್ಟ್ ಟೈಮ್ ಒಂದು VTನೇ ಬರಲಿಲ್ಲ ಅವ್ರದ್ದು? ನನಗನ್ಸುತ್ತೆ ಕಂಪಲ್ಸರಿ ಆಗಿ VT ಈ ಒಂದು ಪ್ರೋಗ್ರಾಮ್ ಮುಗಿಯೋದ್ರೊಳಗಡೆ ಬಂದೇ ಬರುತ್ತೆ ಅಂತ ಅನ್ಸುತ್ತೆ. ಬಟ್ ಹೇಳೋಕೆ ಚಾನ್ಸಸ್ ಇಲ್ಲ. ನೋಡ್ಬೇಕು, ಕಾದು ನೋಡೋದು ಬಾಕಿ ಇದೆ. ಅವರಿಗೂ ಸ್ವಲ್ಪ ಬೇಜಾರಾಗಿರ್ತಾರೆ. ಯಾಕಂತಂದ್ರೆ 1 ವಾರ ಅಲ್ಲಿ ಇದ್ರೂ ನಂದು ಒಂದು VTನೂ ಬರ್ಲಿಲ್ಲಲ್ಲ ಅಂತಂದು. ಯಾಕಂದ್ರೆ ಎಲ್ಲರೂ ಒಬ್ರು ಅಲ್ಲಿ ಒಳಗಡೆ ಹೋಗಿ ಬಂದ್ಮೇಲೆ ಕಂಪಲ್ಸರಿ ಆಗಿ ಅವರಿಗೆ ಫೇವ್ರೇಟ್ ಆಗಿರುವಂತಹ ಒಂದು ವಿಡಿಯೋ ಯಾವ್ದಪ್ಪ ಅಂತಂದ್ರೆ ಅದು ಅವರು VTನೇ ಅಂತ ಹೇಳ್ಬೋದು. ಇನ್ನು ನಮ್ಮ ಲಾಯರ್ ಜಗದೀಶ್ ಅವ್ರದಂತೂ ಇವತ್ತಿನ ಪ್ರೋಮೋ ನೋಡಿದಾಗ ಕಂಪಲ್ಸರಿ ಆಗಿ ಶೋ ನೋಡ್ಲೇಬೇಕಂತ ಅನ್ಸುತ್ತೆ. ಯಾಕಂತಂದ್ರೆ ಅದರಲ್ಲಿ ಕ್ಯಾಪ್ಟನ್ಗೆ ಪ್ರಪೋಸ್ ಮಾಡೋದಲ್ಲದೆ ಅವರಿಗೆ ತುಂಬಾ ಟಾರ್ಚರ್ ಕೊಟ್ಟು, ಅಷ್ಟೇ ಅಲ್ಲದೆ ಮತ್ತೆ ಒಂದು ಮುಂಗಾರು ಮಳೆ ಒಂದು ಸೀನ್ ಕೂಡ ನಡೆದಿದೆ. ನೀವೇ ನೋಡ್ರಿ ನೈಟ್ ಏನಾಗುತ್ತೆ ಅಂತಂದು. ಯಾಕಂದ್ರೆ ಮುಂಗಾರು ಮಳೆ ಅಂದ್ರೆ ಗಣೇಶ್ ಅವರು ಮಕ್ಕೊಂಡಿರ್ತಾರೆ, ಪೂಜಾ ಗಾಂಧಿ ಅವರು ಎದೆ ಮೇಲೆ ಕಾಲಿಟ್ಟು ಹೋಗ್ತಾರಲ್ಲ, ಸೇಮ್ ಟು ಸೇಮ್ ಹಂಸ ಅವರು ನಮ್ಮ ಲಾಯರ್ ಜಗದೀಶ್ ಅವರಿಗೆ ಸೇಮ್ ಇದೇ ಒಂದು ಸೀನ್ ನಡೀತಾ ಇದೆ. ಓಕೆ ಸ್ನೇಹಿತರೆ, ಈ ವಿಡಿಯೋ ನೋಡಿ ನಿಮ್ಗೆ ತುಂಬಾನೇ ಇಷ್ಟ ಆಯ್ತು ಅಂತ ಅನ್ಸುತ್ತೆ. ಹಾಗಾದ್ರೆ ತಡ ಯಾಕೆ ಸ್ನೇಹಿತರೆ, ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ UTV ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾನು ಮತ್ತೆ ಸಿಗ್ತೀನಿ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಸಿಗೋಣ, ಬಾಯ್.